ಅಯ್ಯಯ್ಯೋ ಅಯ್ಯಯ್ಯೋ ಗಲ್ಲುಗೇರಿಸಿ ಗಲ್ಲುಗೇರಿಸಿ. ವಿಷಯ ಏನಂತಂದ್ರೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಆಡುವಾಗಲೇ ಭಾನುವಾರ ಸಂಜೆ 4 ರಿಂದ 5 ಗಂಟೆ ಸುಮಾರು ಏನು ಮಾನ್ಯ ಅನ್ನೋ ಒಂದು ಮೇಲ್ಜಾತಿ ಯುವತಿ ದಲಿತ ಯುವಕನ ಮದುವೆ ಆಗಿದ್ದಕ್ಕೆ ಆ ತುಂಬು ಗರ್ಭಿಣಿ 9 ತಿಂಗಳ ತುಂಬು ಗರ್ಭಿಣಿ ಆ ಹುಡುಗಿ ಅವರಪ್ಪ ಕ್ರೂರವಾಗಿ ಆ ಹುಡುಗಿನ ಹತ್ಯೆ ಮಾಡೋದಲ್ದೆ ಆ ಕೂಸು ಒಟ್ಟಿಗೆ ಕೊಡ್ಲಿ ಹಾಕಿದ್ದಾನೆ. ಆ ಕೂಸು ಸತ್ತಿದೆ. ಆಮೇಲೆ ಏನು ದಲಿತರ ಅದಾರಲ್ಲ ಅವ್ರ ಕುಟುಂಬ ಪೂರ ಒಂದು ಮನೆ ಒಕ್ಕ 8 ರಿಂದ 10 ಮಂದಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಅವರು ಈಗ ಆಗಲೇ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ಬಹಳ ಅಂದ್ರೆ ಬಹಳ ಬೇಜಾರಾಗಿದೆ ನಮಗೆ. ಇವತ್ತು ವಿವಿಧ ಸಂಘಟನೆಗಳಿಂದ ನಾವು ದೊಡ್ಡ ಪ್ರಮಾಣದಾಗೆ ಇವತ್ತು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಅವ್ರಿಗೇನಾದ್ರು ಗಲ್ಲು ಇಲ್ಲ ಮರಣದಂಡನೆ ಇಲ್ಲಂದ್ರೆ ಎನ್ಕೌಂಟರ್ ಏನಾದ್ರೂ ಉಗ್ರವಾದ ಶಿಕ್ಷೆ ಆದ್ರೆ ಇದು ಇಲ್ಲಿಗೆ ನಿಲ್ಲಿಸ್ತೇವೆ. ಇಲ್ಲ ಮುಂಬರುವ ದಿನಗಳ ಒಳಗೆ ನಾವು 20 ರಿಂದ 30 ಸಂಘಟನೆ ಸೇರಿ ಹುಬ್ಳಿ ಮತ್ತೊಮ್ಮೆ ಬಂದ್ ಮಾಡಿ ದೊಡ್ಡ ಪ್ರಮಾಣ ಹೋರಾಟ ಮಾಡ್ಬೇಕಾಗತ್ತಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. 21/2/2025 ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಇನಾಮ್ ವೀರಾಪುರದಲ್ಲಿ ನಡೆದಿರುವ ಘಟನೆ ಇದು ಕೇವಲ ಮಾನ್ಯಾಳ ಮೇಲೆ ಆಗಿರುವಂತ ಘಟನೆ ಅಲ್ಲ, ಇದು ಪ್ರಜಾಪ್ರಭುತ್ವ ಮೇಲೆ ಆಗಿರುವಂತ ಘಟನೆ ಮತ್ತು ಸಂವಿಧಾನದ ಮೇಲೆ ಆಗಿರುವಂತ ಘಟನೆ. ಏಕೆಂದ್ರೆ ತನ್ನ ಮೂಲಭೂತ ಹಕ್ಕುಗಳಿಂದ ಅವಳು ತನ್ನ ಪ್ರೀತಿಸದ ಯುವಕನಿಗೆ ವಿವಾಹವಾಗಿದ್ದರೆ ಜಾತಿ ಎಂಬ ಅಹಂಕಾರ ಅವಳನ್ನು ಸುಟ್ಟು ಬೂದಿ ಮಾಡಿದೆ. ಕುವೆಂಪು ಒಂದ್ ಕಡೆಗೆ ಹೇಳ್ತಾರೆ, ಜಾತಿ ಸುಡು ಮಂತ್ರ ಕಿಡಿ ಪ್ರೀತಿ ಕಣಮ್ಮ ಅಂತೇಳಿ. ಇವತ್ತಿನ ದಿನ ಅದೇ ಜಾತಿ ಅವಳನ್ನೇ ಸುಡುವ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಲಾಗು ಇದೆಯಾ ಇಲ್ಲ ಪ್ರಜಾಪ್ರಭುತ್ವ ಲಾಗು ಇದೆಯಾ ಅಂತೇಳಿ ಜನಸಾಮಾನ್ಯರು ಯೋಚಿಸಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರೇಮಿ ಕೂಡ ಅಂತರ್ಜಾತೀಯ ವಿವಾಹ ಆದರೆ ಕೊಲ್ಲುವಂತ ಸ್ಥಿತಿ ಉಂಟಾಗುತ್ತದೆ. ಇದನ್ನು ಕೇವಲ ದಲಿತರು ಮತ್ತು ಅಲ್ಪಸಂಖ್ಯಾತರು ವಿರೋಧಿಸದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯ ಕೂಡ ಮನುಷ್ಯತ್ವ ಇರುವಂತ ವ್ಯಕ್ತಿ ಕೂಡ ಈ ಹಲ್ಲೆಯನ್ನು ಕಠೋರವಾಗಿ ಮತ್ತು ಕಠಿಣವಾಗಿ ವಿರೋಧಿಸದೆ ಮಾತ್ರ ಮುಂದೆ ಈ ಘಟನೆ ನಡೆಯುವುದಿಲ್ಲ. ಇದೊಂದು ಇಡೀ ಜಗತ್ತೇ ತಲೆ ತಗ್ಗಿಸುವಂತ ಘಟನೆ. ಏಕೆಂದರೆ ಒಂದು ಪ್ರೀತಿಸದ ತಪ್ಪಿಗಾಗಿ ಮದುವೆ ಹಾಕಿದಕ್ಕಾಗಿ ಕೊಲೆ ಆಗುತ್ತದೆ ಅಂದ್ರೆ ನಾವೆಲ್ಲ ಯೋಚಿಸಬೇಕು. ಸಮಾಜದಲ್ಲಿ ಎಷ್ಟು ಜಾತಿ ತಾರತಮ್ಯ ಇದೆ, ಎಷ್ಟು ಜಾತಿಯ ವಿಷ ತುಂಬಿದೆ, ಎಷ್ಟೊಂದು ಅನ್ಯಾಯ ಈ ದೇಶದಲ್ಲಿ ಇದೆ ಅಂತೇಳಿ. ಈ ದೇಶದಲ್ಲಿ ಸಂವಿಧಾನ ಲಾಗು ಆಗಿ 75 ವರ್ಷ ಆದರೂ ಕೂಡ ಸಮಾನತೆಯನ್ನು ತರಲು ವಿಫಲವಾದಂತ ರಾಜಕಾರಣಿಗಳಿಗೆ ನಾವು ಇಲ್ಲಿಂದ ಅಧಿಕಾರ ಹೇಳುವ ಮೂಲಕ ರಾಜಕಾರಣಿಗಳು ಕೇವಲ ತಮ್ಮ ಆಸ್ತಿ ಅಂತಾಸು ಬೆಳೆಸಿಕೊಳ್ಳಲು ತಲ್ಲಣನಾಗಿದ್ದಾರೆ ವಿನಾ ಸಮಾಜದಲ್ಲಿ ಸಮಾನತೆ ಮತ್ತು ಶಾಂತಿ ಪ್ರೇಮವನ್ನು ತರಲು ವಿಫಲವಾದಂತ ನಾಲಾಯಕ ರಾಜಕಾರಣಿಗೆ ಧಿಕ್ಕಾರ ಹೇಳುವ ಮೂಲಕ ಈ ಹತ್ಯೆಯನ್ನು ಇಡೀ ಭಾರತದ ಎಲ್ಲಾ ಮನುಷ್ಯತ್ವ ಇರುವಂತ ಜನಗಳು ಕಠೋರವಾಗಿ ವಿರೋಧಿಸಿದರೆ ಮಾತ್ರ ಮುಂದೊಂದು ದಿನ ಇಂಥ ಘಟನೆ ಘಟಿಸುವುದಿಲ್ಲ ಅಂತೇಳಿ ನನ್ನ 2 ಮಾತುಗಳನ್ನು ಮುಟ್ಟಿಸ್ತೇನೆ. ಸಿದ್ಧಾರ್ಥ್. ಎಲ್ಲ ಕುರಿಗಳಲ್ಲ, ಹುಲಿಗಳು. ಈ ದೇಶದೊಳಗ ದೇಶ ಅಂತ ಬಂದು ದೇಶ ಬಿಟ್ಟು ಹೊರಗೆ ಹೋದ್ರೆ ಧರ್ಮ ಕೇಳಿ ಹೊಡ್ಯಾತಾರ, ದೇಶದ ಒಳಗ ಜಾತಿ ಕೇಳಿ ಹೊಡ್ಯಾತಾರ. ಇದ ಸ್ಟಾಪ್ ಆಗ್ಬೇಕ. ಪ್ರತಿ ಸಲ ನೀರಿಗೆ ಇಲ್ಲ ಜಾತಿ, ಗಾಳಿಗಿಲ್ಲ, ಬೆಂಕಿಗಿಲ್ಲ ಜಾತಿ ಅಂತಂದ್ಮೇಲೆ ಮನುಷ್ಯರು ನಾವೇ ಕಿತ್ತಾಡೋಣ. ಎಲ್ಲ ಸಮಾನತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ದೆ ಸಂವಿಧಾನ ಕೊಟ್ಟಾರ. ಸಂವಿಧಾನ ಅದಕ್ಕೆ ಹೇಳೋದು ಎಲ್ಲರೂ ಓದ್ರಿ, ಸಂವಿಧಾನ ತಿಳ್ಕೊರಿ. ತಿಳ್ಕೊಂಡ್ರಂದ್ರೆ ಈ ತರದೆಲ್ಲ ಸಂದರ್ಭಗಳು ಆಗಾಗಿಲ್ಲ. ಆ ವ್ಯಕ್ತಿ ತಲೆ ಒಳಗ ಯಾರು ಹಾಕ್ಯಾರೋ ಏನ್ ಹಾಕ್ಯಾರೋ, ಸ್ವಂತ ಎತ್ತ ಮಗಳನ್ನ ಅವನು ಕೊಂದಾನಂತಂದ್ರ ಅವನಂತ ಕ್ರೂರಿ ಯಾರಿದಿಲ್ಲ. ಅವನಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗ್ಬೇಕು. ಜೈ ಭೀಮರಾವ್ ಯುವ ಸಂಘ, ಹುಬ್ಬಳ್ಳಿ, ವಿನೋದ್ ಕೊರವಾರ. ಹೋದ ವಾರ ಏನು ಇಡೀ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಬೆಚ್ಚು ಬೀಳುವಂತೆ ಒಂದು ಕ್ರೂರ ಕೃತ್ಯವನ್ನು ನಡೆದಿದೆ. ಏನು ನಮ್ಮ ಒಂದು ಅಂದ್ರೆ ಯುವತಿಯರಿಗೆ ತುಂಬ ಗರ್ಭಿಣಿಗೆ ಒಂದು ಹೀನಾಯವಾದ ಹತ್ಯೆ, ಅವರ ತಂದೆ ಆದ ಆ ಕ್ರೂರವನ್ನು ಹತ್ಯೆ ಮಾಡಿದ್ದಾನೆ. ಅವನಿಗೆ ನಾವು ಕಾನೂನುಬದ್ಧವಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವನಿಗೆ ಒಂದು ಗಲ್ ಏರಿಸಿ ಶೂಟೌಟ್ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ಮತ್ತು ಇಂಥ
ಒಂದು ಕೃತ್ಯ ಮುಂದೆ ಆಗ್ಬಾರ್ದ ಅಂತ ಒಂದು ಶಿಕ್ಷೆ ಅವ್ರಿಗೆ ಕೊಡ್ಬೇಕಂತೇಳಿ ನಾನು ಇವತ್ತು ಎಲ್ಲ ದಲಿತ ಸಂಘಟನೆ ಮತ್ತು ಅನೇಕ ಸಂಘಟನೆ ಜೊತೆಗೆ ಇವತ್ತು ಒಂದು ಪಂಜಿನ ಮೆರವಣಿಗೆಯನ್ನು ಬೃಹತ್ವಾದ ಒಂದು ಪಂಜಿನ ಮೆರವಣಿಗೆಯನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಹುಬ್ಳಿ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ಮಾನ್ಯ ಅಂದ ಮೇಲ್ಜಾತಿ ಯುವತಿ ದಲಿತ ಹುಡುಗನ ಮದುವೆ ಆಗಿರ್ತಾಳೆ. ಅದನ್ನು ತವರ ಕುಟುಂಬದವರು ಆ ವಿಷಯವನ್ನು ಇಟ್ಟುಕೊಂಡು ಅವ್ರ ಮೇಲೆ ಹಲವಾರು ದಿನಗಳಿಂದ ಅವ್ರ ಮೇಲೆ ವಿಷಯವನ್ನು ಕಾರುತ್ತಿರ್ತಾರೆ. ಇದು ಅವ್ರಿಗೆ ದಲಿತ ಎಂದು ಅವ್ರಿಗೆ ಒಂದು ಮಾನಸಿಕವಾಗಿ ಅವರು ಅರ್ತು ಅವನ ಮೇಲೆ ಇವತ್ತು ಅವ್ರಿಗೆ ತನ್ನ ಮಗಳು ಇವತ್ತು ದಲಿತನ ಹುಡುಗನ ಮದುವೆ ಆಗಿದ್ದಾನೆ ಎಂದು ತಿಳಿದು ಅವನನ್ನು ಇವತ್ತು ಜಾತಿವಾದಿ ಮನಸ್ತಾಪ ಇಟ್ಟುಕೊಂಡು ಇವತ್ತು ಈ ಕಾರಣ 7 ತಿಂಗಳ ಗರ್ಭಿಣಿಯಾದ ಮಾನ್ಯಾಳನ್ನು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಆ ಘಟನೆ ಕಂಡು ಇವತ್ತು ವಿಭ್ರಮಗೊಂಡಿದೆ. ಇದು ಕರ್ನಾಟಕ ರಾಜ್ಯ ಇವತ್ತು ಅವರಿಗೆ ಮರಣ ದಂಡನೆ ಕೊಡಬೇಕು, ಇಲ್ಲ ಶೂಟೌಟ್ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡುತ್ತೇನೆ. ಇಲ್ಲವಾದ ಕಾರಣ ಕರ್ನಾಟಕ ರಾಜ್ಯದಂತೆ ಮುಂದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇನೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಜೈ ಭೀಮ್ ಹಿತರಕ್ಷಣಾ ಸಮಿತಿ ಅಣ್ಣಪ್ಪ ಸಿದ್ದಾಪುರ ರಾಜ್ಯಾಧ್ಯಕ್ಷರು. ಪಾಪಿ ಆ ತಂದೆಗೆ ಇವತ್ತಿನ ದಿನ ಎಲ್ಲ ದಲಿತ ಮುಖಂಡರು, ಜಯ ಕನ್ನಡ ಸಂಘಟನೆಗಳು, ಆಮೇಲೆ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಹುಬ್ಬಳ್ಳಿಯಿಂದ ಇವತ್ತು ಆ ಹುಡುಗಿಗೆ ನ್ಯಾಯ ಸಿಗಬೇಕಂತ ಹೇಳಿ ಈ ಟೈಮ್ದಲ್ಲಿ ಸಂಜೆ ಟೈಮ್ದಲ್ಲಿ ತಮ್ಮ ಎಲ್ಲ ಸಮಯ ಬಿಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮೆಲ್ಲ ದಲಿತ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ನಮ್ಮ ಜಯ ಕನ್ನಡ ಸಂಘಟನೆ ಅವ್ರ ಪರವಾಗಿ ಯಾವಾಗ್ಲೂ ನಿಲ್ತೈತಿ. ಇದು ಒಂದು ಕ್ರೂರವಾದಂತ ತಂದೆ, ಅವನ ಆದಷ್ಟು ಜಲ್ದಿ ಗುಂಡಿಟ್ಟು ಕೊಲ್ಲಬೇಕು, ಇಲ್ಲಾದ ಅವನ ಹತ್ಯೆಗೊಳಗಾಗಬೇಕು. ಅವನ್ನ ಯಾವುದೇ ರೀತಿಯಿಂದ ತಪ್ಪು ಮಾಡಿರಂತಾದ್ಮೇಲೆ ಅದು ತಪ್ಪೇ ಕಾನೂನು ಪ್ರಕಾರ ಮುಂದಿನ ದಿನಮಾನೊಳಗ ಅವನ್ನ ಕ್ರೂರವಾಗಿ ಕಾನೂನು ಅವನ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಎಲ್ಲಾ ದಲಿತ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಎಲ್ಲಾ ಸಂಘಟನೆ ಪರವಾಗಿ ನಾವು ಹುಬ್ಬಳ್ಳಿಯನ್ನ ಬಂದ್ ಕರೆಯಲೆ ಕೊಡುತ್ತೇವೆ ಅಂತ ಹೇಳಿ ಇವತ್ತಿನ ದಿನ ಈ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಮೊದಲನೇದಾಗಿ ಇವತ್ತು ಎಲ್ಲ ಸಂಘಟನೆಗಳು ಇವತ್ತೇನ ಆ ಗರ್ಭಿಣಿ ಹತ್ಯೆ ಆಗಿದೆಲ್ಲ ಅದು ಬಲವಾಗಿ ನಾವು ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಆ ಏನು ಕೊಲೆ ಮಾಡ್ಯಾನಲ್ಲ ಅವ ಮನುಷ್ಯ ಜಾತಿ ಹುಟ್ಟಿಲ್ಲ ಅಂತ ನಂಗೆ ಅನ್ಸತೈತಿ. ಯಾಕಂದ್ರೆ ಒಬ್ಬ ತಂದೆ ಆದವನು ಮಗಳಿಗೆ ಇಷ್ಟು ಕೊಲೆ ಮಾಡ್ತಾನಂದ್ರೆ ಇದು ಎಂತ ಭಯಾನಕ ಅಂತ ನಮ್ಗೆ ಭಾಳ ಬೇಸರ ವ್ಯಕ್ತಪಡ್ತೀನಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಕಾನೂನು ಹಿಂಗೆ ಆಕ್ಷನ್ ಆಗ್ಬೇಕಂದ್ರೆ ಇವತ್ತೇನಾಗತೈತಿ, ಸುಮ್ಮನೆ ಕೊಲೆ ಮಾಡ್ತಾರ, ನಾಳೆ ಬೆಳಗ್ಗೆ ಹೊರಗೆ ಬರ್ತಾರ, ಹಂಗಾಗಬಾರ್ದ. ಇದಕ್ಕಾದ ಒಂದು ವಿಶೇಷ ಕಾನೂನು ತರಬೇಕು. ಯಾರಿಂತ ಕೆಲಸ ಮಾಡ್ತಾರ ಯಾವ್ದು ಜಾಮೀನಿಗೆ ಬಿಡಲ್ಲ, ಡೈರೆಕ್ಟ್ ಎನ್ಕೌಂಟರ್ ಮಾಡ್ಬೇಕು. ಅವಾಗ ಇವ್ರು ಜನರು ಹೆದರ್ತಾರ. ಇಲ್ಲ ಏನಾಗ್ತೈತಿ, ಇವತ್ತು ಸಾವನ್ನೋದು ಕಾಮನ್ ಆಗ್ಬಿಟ್ಟೈತಿ. ಕೊಲೆ ಮಾಡೋದೈತಿ, ಜಾಮೀನು ತಗೊಂಡೈತಿ, ಓದ್ಬಾರ್ದ. ನಾ ಜನಪ್ರತಿನಿಧಿಗೆ ಯಾಕೆ ಇಷ್ಟಪಡ್ತೀನಿ, ಶಾಸಕರಿಗೆ ಸಂಸದರಿಗೆ ಇಂಥದ ಸತ್ತಾಗ ಹೋಗಿ ನೀವು ಸ್ಪಂದನೆ ಮಾಡಕ್ ಹೋಗ್ಬೇಡ್ರಿ. ಅದು ಸತ್ತ ಅಲಾರ್ದಂಗ ನೀವು ಕಾನೂನು ತರ್ರಿ. ಎಷ್ಟೋ ನೀವು ಇವತ್ತು ಕಾನೂನು ತರ್ತೀರಿ ರಾಜಕಾರಣಿಗಳು, ಇಂಥ ಕಾನೂನು ಯಾಕೆ ತರಂಗಿಲ್ಲ ನೀವು? ಹಂಗಾಗಿ ನಾ ಜನಪ್ರತಿನಿಧಿಗೆ ಹಾಕತ್ತೀನಿ, ಇಂಥ ಕಾನೂನು ತರ್ರಿ ಅಂದ್ರೆ ಮುಂದಿನ ದಿನದೊಳಗೆ ಯಾವ್ದು ಧಾರವಾಡದಲ್ಲ ಕರ್ನಾಟಕದೊಳಗೆ ಯಾವ್ದು ಇಂಥ ಕೊಲೆ ಆತಂದ್ರ ಅದಕ್ಕೆ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಕೆಲಸ ಮಾಡಂತ ನಾ ಎಲ್ಲಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಇವತ್ತು ಪ್ರತಿಯೊಂದು ಹಳ್ಳಿ ಒಳಗೂ ಜಾತಿ ಐತೆ, ಜೀವಂತವಾಗಿ ಐತಿ. ಸರ ಒಂದ್ ಮಾತು ಹೇಳ್ತೀವಿ ನೋಡ್ರಿ, ಇವತ್ತು ನನ್ನ ಅನಿಸಿಕೆ ಪ್ರಕಾರ ಗಂಡು ಹೆಣ್ಣು ಎರಡ ಜಾತಿ ರೀ ನಮ್ಮ ಇದ್ರೊಳಗೆ ಇರೋದು. ಇದು ತಮ್ಮ ಬೆಳೆ ಬೇಯಿಸ್ಕೊಂಡ್ರ ಕೆಲವೊಂದು ಮಾಡ್ಯಾರಿ. ಹಂಗಾಗಿ ಇದಕ್ಕ ಕಾನೂನು ಪಾಸ್ಟಿಕ್ ಆಗ್ಬೇಕು ಅಂದ್ರೆ ಮಾತ್ರ ಭಯ ಉಡ್ತೈತಿ. ಇಲ್ಲಂದ್ರೆ ಯಾಕ್ತೈತಿ ಸರ್, ಇವತ್ತೆಲ್ಲ ನಾವು ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಮುಂದೆ ಅದಕ್ಕೆ ಯಾರೊಬ್ಬ ಪ್ರಭಾವಿ ಬರ್ತಾನ, ಅದಕ್ಕೆ ಮತ್ತೆ ಜಾಮೀನು ಬಿಡುಗಡೆ ಆಗ್ತೈತಿ. ಅವಂಗ ಭಯ ಉಡ್ತೈತಿ. ಭಯ ಒಟ್ಟಬೇಕಂದ್ರ ವಿಶೇಷ ಕಾನೂನು ತರ್ರಿ. ಈಗ ಕಾನೂನು ತರ್ರಿ. ಎಂತ ಕಾನೂನು ತರ್ರಿ ಅಂದ್ರೆ ಇವತ್ತು ಹಲವಾರು ಕಾನೂನು ಆಗತ್ತೀರಿ, ಯಾವ್ಯಾವ ಬೇಕಾದ ಅನುಕೂಲ ಮಾಡ್ಕೊಂಡು ಹತ್ತೀರಿ. ಅವಾಗ ಇಂಥ ಘಟನೆ ಮರು ಕಳಿಸಬಾರ್ದಂತಾರ. ಇಂಥ ಕಾನೂನು ತರ್ಬೇಕಂದ್ರ ಅದು ಜಾಮೀನು ವಕೀಲ ನಿಂದಿರಬಾರ್ದ, ಡೈರೆಕ್ಟ್ ಎನ್ಕೌಂಟರ್ ಮಾಡ್ರಿ. ಅವಾಗ ಮನುಷ್ಯನಾಗ್ತಾನ ಸರ, ಒಂದು ಕೊಲೆ ಮಾಡ್ಬೇಕಂದ್ರೆ ಹೆದರ್ತಾನ. ಹಂಗಾಗಿ ನಾ ಜನಪ್ರತಿನಿಧಿಗ ಏನ್ ಅಧಿವೇಶನದೊಳಗ ಮಾಡ್ತೀರಿ, ವಿಧಾನಸಭೆದಾಗ ಮಾಡ್ತೀರಿ, ಎಚ್ಚೆಂದ್ ಹೋಗಿ ಇದಕ್ಕೊಂದು ವಿಶೇಷ ಇದು ತಗೊಂಬರ್ರಿ, ಕಾನೂನು ಕಟ್ಟನಿಟ್ಟ ಕಾನೂನು ತಗೊಂಬರ್ರಿ. ಹಂಗ ಮಾಡಿದ್ರೆ ಮಾತ್ರ ನಮಗ ಜನರಿಗೆ ಒಂದು ರಕ್ಷಣೆ ಸಿಗ್ತದೆ ಅಂತ ಯಾಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಇನಾಂ ವೀರಾಪುರದಲ್ಲಿ ಏನ್ ಘಟನೆ ಆಗಿದೆ, ರಾಜ್ಯವೇ ತಲೆ ತೆಗೆಸುವಂತ ವಿಷಯ. ಆ ಕುಟುಂಬ ಏನು ನಾವು ಭೇಟಿ ಮಾಡಿದಾಗ ಆಸ್ಪತ್ರೆಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಮುಂಬರುವ ದಿನಗಳಲ್ಲಿ ಇಂಥ ಘಟನೆ ಆಗಬಾರ್ದು.
ಆಮೇಲೆ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ದಲಿತ ಮುಖಂಡರು 50 ಲಕ್ಷ ಪರಿಹಾರ ಘೋಷಣೆ ಮಾಡುವಂತ ಕೇಳಿದ್ರು. 50 ಲಕ್ಷ ಅಲ್ಲ, ಅವ್ರು 1 ಕೋಟಿ ಕೊಟ್ಟರು ಕಮ್ಮಿನೇ. ಅದಾದ್ಮೇಲೆ ಅವರು ಈ ದಲಿತ ಮುಖಂಡರು ದಲಿತ ಮಂತರ ಏನಂತಾರಲ್ಲ, ಅವರು ಬಸವ ತತ್ವ ಪಾಲಿಸ್ತಾ ಇದ್ದಾರೆ. ಅವರು ಒಳಗೆ ಮುಳುಗಡೆ ಹಾಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಬಸವ ತತ್ವ ಪಾಲಿಸ್ತಾ ಇದ್ದಾರೆ. ಇವ್ರು ಏನು ಕೊಲೆ ಮಾಡಿದಾರಲ್ಲ ಪಾಟೀಲ್ ಮೇಲ್ಜಾತಿಯವರಂತ, ಅವ್ರಕ್ಕಿನ್ನ ಮೇಲಾದಂತ ಬಸವ ತತ್ವ ಪಾಲಿಸ್ತಾ ಬಂದಂತ ಫ್ಯಾಮಿಲಿ ಅದು. ಅಂಥವ್ರು ನೀವು ಹೊಡೆದಿರಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಈ ಸಮಾಜ, ಈ ನಮ್ಮ ಸಂಘಟನೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಅಂತರ್ಜಾತಿ ವಿವಾಹ ಆಗೋದು ತಪ್ಪ? ಅಂತರ್ಜಾತಿ ವಿವಾಹ ಆಗೋದು ತಪ್ಪಲ್ಲ ಸರ್. ಈಗ ಇವರು ನಮ್ಮ ಮನುವಾದಿಗಳಿದಾರಲ್ಲ, ಅವ್ರು ಮಾಡ್ತಾ ಇರೋದು ತಪ್ಪು. ಸಮಾನತೆ ಕೊಟ್ಟಂತ ನಮ್ಮ ಬಾಬಾ ಅಂಬೇಡ್ಕರ್ ಅವರು ಎಲ್ಲರೂ ಕೊಟ್ಟಿದ್ದಾರೆ. ಇವ್ರಿಗೆ ಬೇಡ, ಇವ್ ಜಾತಿ ಮೇಲೆ ಇವ್ ತಳಿ ಅಂತ ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಸಮಾನತೆ ಕೊಟ್ಟವರು. ಅಂತ ಒಂದು ಈ ರಾಜ್ಯದಲ್ಲಿ, ಇಂಥ ದೇಶದಲ್ಲಿ ಈ ಮನುವಾದಿಗಳು ಇನ್ನೂ ಸಾಯ್ತಾ ಇಲ್ಲ. ಇನ್ನೂ ಹೆಚ್ಚೆಚ್ಚಾಗ್ತದೆ ಹೊರತು ಇನ್ನೂ ಸಾಯ್ತಾ ಇಲ್ಲ. ಅದಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಣ್ಣ ಹೇಳ್ದಾಗೆ ಇದಕ್ಕೊಂದು ಕಾನೂನು ತರಬೇಕು. ಹಳ್ಳಿಗೆ ವಿಸಿಟ್ ಮಾಡಬೇಕು. ಹಳ್ಳಿಗಳಿಗೆ ವಿಸಿಟ್ ಮಾಡಿ ಎಲ್ಲಿ ಇದೆ ಅಂತ ಇಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಕಾಶ್ ಬಾಳಾರಿ ಅಂತ ರಾಜ್ಯಾಧ್ಯಕ್ಷ. ಅಲ್ಲೇ ಒಂದು ಸಣ್ಣ ಮಗು ಅಂದ್ರೆ ಒಂದು ತುಂಬಿದ ಗರ್ಭಿಣಿ ಮಗುವನ್ನ ಒಂದು ತಂದೆ ಹೀನವಾಗಿ ಕೊಲೆ ಮಾಡ್ತಾನಂದ್ರ ಈ ಇಡೀ ಸಮಾಜವನ್ನ ತಲೆದಗ್ಗಿಸುವಂತ ಇವತ್ತು ಪರಿಸ್ಥಿತಿ ಐತಿ. ರಾಜ್ಯ ಸರ್ಕಾರ ಕೂಡಲೇ ಇಂಥ ವ್ಯಕ್ತಿಗಳನ್ನ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತು ಸರ್ಕಾರ ಎಲ್ಲೇ ಎಡವಿದೆ, ಯಾಕಂದ್ರೆ ಸರ್ಕಾರದ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಇಂಥ ಕೊಲೆಗಳು ಹುಬ್ಳಿಯಲ್ಲಿ ಧಾರವಾಡದಲ್ಲಿ ಬಹಳಷ್ಟು ಕೊಲೆಗಳಾಗ್ತಿದಾವ. ಅಷ್ಟೇ ಅಲ್ಲದ ಇವತ್ತು ದಲಿತ ಒಂದು ಹೆಣ್ಣು ಮಗುವನ್ನ ಜನ್ಮ ಕೊಡುವಂತ ಒಂದು ಮಗುವನ್ನ ಇವರು ಈ ತರ ಕ್ರೂರವಾಗಿ ಕೊಂದಿದಾರ ಅಂದ್ರ ಎದಕ್ಕೋ ನಾಚಿಕೆ ಪಡುವಂತ ಕೆಲಸ. ಅದಕ್ಕೆ ನಾವು ಇದನ್ನು ಖಂಡಿಸ್ತೀವಿ. ಕೂಡಲೇ ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.